ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ರಾಜಕೀಯದ ಕಾಲಚಕ್ರ ಹೇಗೆ ತಿರುಗ್ತಾ ಇದೆ ನೋಡಿ. ಕಳೆದ ತಿಂಗಳಿಡೀ ಪತ್ರಕರ್ತರು ಕಾಂಗ್ರೆಸ್ಸಿನ ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಚಕ್ರ ತಿರುಗಿದೆ. ಕಾಂಗ್ರೆಸ್ ಜಗಳ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಈಗ ಬಿಜೆಪಿಯ ಡಿಸೆಂಬರ್ ಕ್ರಾಂತಿಯ ಬಗ್ಗೆ ಮಾತಾಡೋ ಪರಿಸ್ಥಿತಿ ಬಂದಿದೆ. ಬಿಜೆಪಿಯ ರೆಬೆಲ್ ಕ್ಯಾಂಪಿನಲ್ಲಿರೋ ಶಾಸಕರಾದ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್, ಶ್ರೀಮಂತ ಪಾಟೀಲ್, BV ನಾಯಕ್, GM ಸಿದ್ದೇಶ್ವರ ದೆಹಲಿನಲ್ಲಿದ್ದಾರೆ. ಹೈಕಮಾಂಡ್ ಭೇಟಿಯಾಗಲು ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಯತ್ನಿಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯ ಅಧ್ಯಕ್ಷ ಪಟ್ಟದಿಂದ ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದಕ್ಕೆ ಈ ನಾಯಕರು ಮತ್ತೊಮ್ಮೆ ಯತ್ನ ನಡೆಸ್ತಾ ಇದ್ದಾರೆ ಅಂತ ದೆಹಲಿಯಿಂದ ವರದಿ ಬರ್ತಾ ಇದೆ. ದೆಹಲಿನಲ್ಲಿ ಮಾತಾಡಿದ ಕುಮಾರ್ ಬಂಗಾರಪ್ಪ, ನಮ್ಮದು ವಿಜಯೇಂದ್ರ ಕೆಳಗಿಳಿಸೋ ಪ್ರಯತ್ನ ಅಲ್ಲ, ಪಕ್ಷದ ಸಂಘಟನೆಯನ್ನು ಬಲಪಡಿಸೋ ಬಗ್ಗೆ ನಾವು ಮಾತಾಡಲು ಬಂದಿದ್ದೇವೆ, ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ ಅಂತ ಹೇಳಿದ್ದಾರೆ. ಇದೆಲ್ಲ ಜಾನತನದ ಮಾತುಗಳು ಅನ್ನೋದು ಎಲ್ರಿಗೂ ಗೊತ್ತಿದೆ. ದೆಹಲಿ ಯಾತ್ರೆಯ ಮುಖ್ಯ ಟಾರ್ಗೆಟ್ ವಿಜಯೇಂದ್ರರ ಅಧ್ಯಕ್ಷ ಪಟ್ಟ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಬಿಜೆಪಿನಲ್ಲಿ ಮತ್ತೆ ಭಿನ್ನಮತ ಭುಗಿಲೆದ್ದಿತಾ? ವಿಜಯೇಂದ್ರ ಹೊಸದಾಗಿ ಅಧ್ಯಕ್ಷ ಹುದ್ದೆ ವಹಿಸಿಕೊಳ್ಳದಂತೆ ನೋಡ್ಕೊಳ್ಳೋದಕ್ಕೆ ತಂತ್ರ ನಡೀತಾ ಇದೆಯಾ? ಬಿಜೆಪಿ ಅಧ್ಯಕ್ಷ ಚುನಾವಣೆಯ ಫಲಿತಾಂಶ ಪ್ರಕಟ ಆಗೋದು ಇನ್ನೂ 6 ತಿಂಗಳ ಅಥವಾ 1 ವರ್ಷ ತಡ ಆಗುತ್ತಾ? ದೆಹಲಿನಲ್ಲಿ ಸಂಸತ್ ಅಧಿವೇಶನ ಡಿಸೆಂಬರ್ 19ರವರೆಗೆ ನಡೆಯಲಿದೆ. ಇದರ ಮಧ್ಯೆ ಭಿನ್ನಮತೀಯರ ಅವಹಾಲು ಕೇಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ರೆಡಿ ಇದೆಯಾ? ಭಿನ್ನಮತೀಯರಿಗೆ ಅಮಿತ್ ಶಾ ಭೇಟಿ ಸಾಧ್ಯ ಆಗುತ್ತಾ? ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಬಿಜೆಪಿಯ ಹಲವು ಶಾಸಕರ ಹೋರಾಟ ಇಂದು ನಿನ್ನೆಯದಲ್ಲ. 2023ರಿಂದಲೇ ಈ ಹೋರಾಟ ನಡೆದಿದೆ. ಕೆಲವೊಮ್ಮೆ ಇದು ಜೋರಾಗಿದೆ, ಇನ್ನು ಕೆಲವೊಮ್ಮೆ ಸೈಲೆಂಟ್ ಆಗಿ ನಡೀತಾ ಇದೆ. ಬಸನಗೌಡ ಯತ್ನಾಳ್ ಅಂತೂ ವಿಜಯೇಂದ್ರ ವಿರುದ್ಧ ವಾಚಾಮಗೋಚರ ದಾಳಿ ನಡೆಸುತ್ತಿದ್ದಾರೆ. ಆದರೆ ಅವರೀಗ ಪಕ್ಷದಿಂದ ವಜಾಗೊಂಡಿರುವಂತಹ ಶಾಸಕ. ಈಗ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಸಹಿತ ಹಲವು ನಾಯಕರು ಮತ್ತೆ ದೆಹಲಿ ಯಾತ್ರೆ ನಡೆಸಿದ್ದಾರೆ. ವಿಜಯೇಂದ್ರ ಮುಂದಿನ 3 ವರ್ಷಗಳ ಅವಧಿಗೆ ಮತ್ತೆ ಆಯ್ಕೆ ಆಗೋ ಎಲ್ಲ ಸಾಧ್ಯತೆಗಳಿವೆ. ಇದಕ್ಕೆ ಹೈಕಮಾಂಡಿನ ಅಧಿಕೃತ ಮುದ್ರೆ ಬೀಳೋದನ್ನು ತಡೆಯಲಿಕ್ಕೆಂದೇ ಈ ಟೀಮ್ ದೆಹಲಿಯಲ್ಲಿದೆ ಅನ್ನೋದು ಸ್ಪಷ್ಟವಾಗಿದೆ. ಬಿಜೆಪಿ ರಾಜ್ಯ ಅಧ್ಯಕ್ಷರ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳು ಮುಗಿದಿವೆ. ರಾಜ್ಯದಲ್ಲಿ ಪಕ್ಷದ ಬಹುತೇಕ ಜಿಲ್ಲಾ ಘಟಕಗಳು, ಆಲ್ಮೋಸ್ಟ್ 95% ಜಿಲ್ಲಾ ಘಟಕಗಳು ವಿಜಯೇಂದ್ರ ಬೆಂಬಲಕ್ಕೆ ನಿಂತಿವೆ. ಯಡಿಯೂರಪ್ಪ ಬೆಂಬಲಿಗರ ಪ್ರಕಾರ ಹೈಕಮಾಂಡ್ ವಿಜಯೇಂದ್ರ ಅವರ ಪಟ್ಟಾಭಿಷೇಕವನ್ನು ಘೋಷಿಸೋದಷ್ಟೇ ಈಗ ಬಾಕಿ ಉಳಿದಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮೊದಲು ಘೋಷಣೆ ಆಗುತ್ತೆ. ಅದರ ಬೆನ್ನಲ್ಲೇ ವಿಜಯೇಂದ್ರ ಆಯ್ಕೆಯನ್ನು ಹೈಕಮಾಂಡ್ ಪ್ರಕಟಿಸುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಯಡಿಯೂರಪ್ಪ ಬಣ ಹೇಳ್ತಾ ಇದೆ. ಹೈಕಮಾಂಡ್ ವಿಜಯೇಂದ್ರ ಆಯ್ಕೆಯನ್ನು ಒಮ್ಮೆ ಪ್ರಕಟಿಸಿದರೆ ಮುಗೀತು. ಮುಂದಿನ 3 ವರ್ಷಗಳ ಕಾಲ ವಿಜಯೇಂದ್ರ ಕುರ್ಚಿ ಭದ್ರವಾಗಲಿದೆ. ಅಂದರೆ 2028ರ ಚುನಾವಣೆಯೂ ಕೂಡ ವಿಜಯೇಂದ್ರ ಸಾರಥ್ಯದಲ್ಲೇ ನಡೆಯಲಿದೆ. ಹೀಗೆ ವಿಜಯೇಂದ್ರ ಕೈಗೆ ಪಕ್ಷದ ಚುಕ್ಕಾಣಿ ಸಿಕ್ಕಿದ್ರೆ ತಮಗೆ ಉಳಿಗಾಲ ಇಲ್ಲ ಅನ್ನೋದು ಬಿಜೆಪಿ ಭಿನ್ನಮತೀಯರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗೆಂದೇ ಈಗ ದೆಹಲಿ ಯಾತ್ರೆಯನ್ನು ಅವರು ಕೈಗೊಂಡಿದ್ದಾರೆ. ಭಿನ್ನಮತೀಯರಿಗೆ ದೆಹಲಿಯಲ್ಲಿ ಕೇಂದ್ರದ ಸಚಿವ ಸೋಮಣ್ಣ ಅವರದ್ದೇ ಆನೆ ಬಲ. ರಾಜ್ಯ ಅಧ್ಯಕ್ಷ ಹುದ್ದೆಯ ಮೇಲೆ ಕೂತ್ಕೊಳ್ಳೋ ಸೋಮಣ್ಣ ಅವರ ಕನಸು ಇನ್ನೂ ಕಮರಿ ಹೋಗಿಲ್ಲ. ಕೇಂದ್ರ ಸಚಿವ ಅಮಿತ್ ಶಾ ಜೊತೆಗೆ ಸೋಮಣ್ಣ ಅವರಿಗೆ ನಿಕಟ ಸಂಪರ್ಕ ಇದೆ. ಈ ಸಂಪರ್ಕ ಬಳಸಿಕೊಂಡು ವಿಜಯೇಂದ್ರ ಪಟ್ಟ ಏರದಂತೆ ತಡೆಯೋ ಕೊನೆ ಪ್ರಯತ್ನವನ್ನ ಈಗ ಭಿನ್ನಮತೀಯರು ನಡೆಸ್ತಾ ಇದ್ದಾರೆ. ಒಂದೆಡೆ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ನ ಕುಣಿಕೆ ಬಿಗಿ ಆಗ್ತಾ ಇದೆ. ಕಾನೂನು ಸಮಾರ ನಡೆದಿದ್ರೂ ಕೂಡ ಪೋಕ್ಸೋ ಪ್ರಕರಣದಿಂದ ಹೊರಬರುವುದು ಅಷ್ಟು ಸುಲಭ ಇಲ್ಲ. ಯಡಿಯೂರಪ್ಪ ಏನಾದರೂ ಈ ಕೇಸ್ನಲ್ಲಿ ಜೈಲು ಸೇರಿದ್ರೆ ವಿಜಯೇಂದ್ರ ವಿರುದ್ಧ ಬಲವಾದ ಅಸ್ತ್ರ ಭಿನ್ನಮತೀಯರಿಗೆ ಸಿಕ್ಕಂತಾಗುತ್ತೆ. ಆಗ ಅಧ್ಯಕ್ಷ ಹುದ್ದೆಗೆ ಏರದಂತೆ ತಡೆಯೋದು ಬಹಳ ಸುಲಭ ಅನ್ನೋದು ಭಿನ್ನಮತೀಯರ ಲೆಕ್ಕಾಚಾರ. ವಿಜಯೇಂದ್ರ ಅವರನ್ನು ಕಿತ್ತು ಹಾಕಿದ್ರೆ ಲಿಂಗಾಯತರ ಕೋಪಕ್ಕೆ ತುತ್ತಾಗಬಹುದು. ಅದಾಗದಂತೆ ಅದೇ ಸಮುದಾಯದ ಸೋಮಣ್ಣ ಆಯ್ಕೆ ಮಾಡಿದರೆ ಪರಿಸ್ಥಿತಿ ಕೆಡಲಿಕ್ಕಿಲ್ಲ. ಆದರೆ ಯಡಿಯೂರಪ್ಪ ಅವರು ಒಪ್ತಾರಾ? ಅದಕ್ಕೆಂದೇ ಸಂಸದ BY ರಾಘವೇಂದ್ರ ಅವರನ್ನು ಸೆಂಟ್ರಲ್ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡೋ ಭರವಸೆ ನೀಡಬಹುದು. ಇದು ಹೈಕಮಾಂಡಿನ ಮುಂದಿರುವಂತಹ ಒಂದು ಲೆಕ್ಕಾಚಾರ. ಭಿನ್ನಮತೀಯ ಚಟುವಟಿಕೆಯನ್ನು ಬಗ್ಗು ಬಡಿಯೋದಕ್ಕೆಂದೇ ಹೈಕಮಾಂಡ್ ಮಾರ್ಚ್ ತಿಂಗಳಲ್ಲಿ ಬಸನಗೌಡ ಯತ್ನಾಳ್ರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು. ಅದರ ಜೊತೆಗೆ ಇತರೆ 2 ಶಾಸಕರಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಿತ್ತು. ಅದರ ಪರಿಣಾಮ ಏನಾಗಿದೆ ಅನ್ನೋದು ನಮ್ಮ ಮುಂದಿದೆ. ಇದೆಲ್ಲದರ ಹೊರತಾಗಿಯೂ ವಿಜಯೇಂದ್ರ ವಿರುದ್ಧ ಭಿನ್ನಮತೀಯರ ಕೋಪ ಶಮನಗೊಂಡಿಲ್ಲ. ಈ ಭಿನ್ನಮತೀಯರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಶ್ರೀರಕ್ಷೆ ಇದೆ. ಜೊತೆಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಶೋಭಾ ಕರಂದ್ಲಾಜೆ ಬೆಂಬಲ ಕೂಡ ತಮಗಿದೆ ಅಂತ ಭಿನ್ನಮತೀಯರು ಹೇಳ್ತಾ ಇದ್ದಾರೆ. ಭಿನ್ನಮತೀಯರು ತಮ್ಮ ಯತ್ನದಲ್ಲಿ ಸಫಲರಾಗ್ತಾರಾ? ಒಂದು ವೇಳೆ ಆಗದಿದ್ದರೆ ಮುಂದೇನಾಗುತ್ತೆ? ಈ ಪ್ರಶ್ನೆ ಕೇಳ್ತಾ ಇರುವಾಗಲೇ ದೆಹಲಿಯಲ್ಲಿ ಇನ್ನೊಂದು ವಿದ್ಯಮಾನ ನಡೆದಿದೆ. ಬಿಜೆಪಿ ಭಿನ್ನಮತೀಯರ ಗುಂಪು
ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದೆ. ಭಿನ್ನಮತೀಯರು ಬಿಜೆಪಿಗೆ ಕೈಕೊಟ್ಟು ಜೆಡಿಎಸ್ ಸೇರ್ತಾರ ಅನ್ನೋ ಪ್ರಶ್ನೆಯೂ ಈಗ ಕೇಳಿ ಬರ್ತಾ ಇದೆ. ಆದರೆ ಇದೆಲ್ಲ ಆಗದ ಹೋಗದ ಮಾತು. ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ಳೋದಕ್ಕೆ ಜೆಡಿಎಸ್ ಈಗ ಖಂಡಿತ ಸಿದ್ಧ ಇಲ್ಲ. ಒಂದು ವೇಳೆ ಚುನಾವಣಾ ಹತ್ತಿರ ಬಂದಾಗ ಹೀಗೆ ಏನಾದರೂ ಸೇರಿಸಿಕೊಂಡರೂ ಕೂಡ ಅದರಿಂದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಲಾಭವಾಗೋದು ಅಷ್ಟರಲ್ಲೇ ಇದೆ. ಬದಲಿಗೆ ಕಾಂಗ್ರೆಸ್ಸಿಗೆ ಹೆಚ್ಚು ಲಾಭ ಆಗಬಹುದು. ಇದು ಜೆಡಿಎಸ್ಗೂ ಗೊತ್ತಿದೆ, ಬಿಜೆಪಿ ನಾಯಕರಿಗೂ ಗೊತ್ತಿದೆ. ಹಾಗಾಗಿ ಭಿನ್ನಮತೀಯರ ಕುಮಾರಸ್ವಾಮಿ ಭೇಟಿ ಬಗ್ಗೆ ಬಿಜೆಪಿ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿಲ್ಲ. ಹೈಕಮಾಂಡ್ ಸಮಸ್ಯೆ ಇರೋದೇ ಬೇರೆ. ಅದು ಚುನಾವಣೆ ವೇಳೆ ಸಂಪನ್ಮೂಲ ಕ್ರೋಢೀಕರಣದ ಸಮಸ್ಯೆ. ಯಡಿಯೂರಪ್ಪ ಬಣದ ಒಂದು ಬಲವಾದ ಶಕ್ತಿ ಏನು ಅಂತ ಹೇಳಿದ್ರೆ, ಚುನಾವಣೆಯ ಹೊತ್ತಿಗೆ ಪಕ್ಷ ಗೆಲ್ಲೋದಕ್ಕೆ ಬೇಕಾದಂತಹ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಶಕ್ತಿ ಅವರಲ್ಲಿದೆ. ಪಕ್ಷ ಕಟ್ಟೋದಕ್ಕಾಗಿ, ಪಕ್ಷದ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕಾಗಿ ಯಡಿಯೂರಪ್ಪ ಹಿಂದೆಯೂ ಸಾಕಷ್ಟು ಹಣದ ಹೊಳೆ ಹರಿಸಿದ್ದಾರೆ. ಅದಕ್ಕೆ ಈಗಲೂ ಅವರು ಸಿದ್ಧರಿದ್ದಾರೆ. ಸೋಮಣ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಅವರಿಂದ ಈ ಕೆಲಸ ಸಾಧ್ಯ ಇದೆಯಾ? ಈ ಪ್ರಶ್ನೆ ಬಿಜೆಪಿ ಹೈಕಮಾಂಡ್ ಅನ್ನು ಸದಾ ಕಾಡ್ತಾ ಇರುತ್ತೆ. ಹಾಗೆಂದು ಭಿನ್ನಮತೀಯರ ಅಹವಾಲನ್ನು ತಳ್ಳಿ ಹಾಕೋ ಹಾಗಿಲ್ಲ. ಆ ಕ್ಯಾಂಪ್ನಲ್ಲಿ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ನಾಯಕರೇ ಇದ್ದಾರೆ. ಅವರನ್ನು ನಿರ್ಲಕ್ಷಿಸೋದು ಕೂಡ ಪಕ್ಷಕ್ಕೆ ಅಷ್ಟು ಒಳ್ಳೆಯದಲ್ಲ. ಈಗ ಬಿಜೆಪಿ ಹೈಕಮಾಂಡ್ ಮುಂದೆ 2 ಆಯ್ಕೆಗಳಿವೆ ಅಂತ ಪಕ್ಷದ ಮೂಲಗಳು ಹೇಳ್ತಾ ಇವೆ. ಮೊದಲನೇ ಆಯ್ಕೆ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವರನ್ನ ಹೊಸ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡೋದು, ಭಿನ್ನಮತೀಯರ ಪೈಕಿ ಹಲವರಿಗೆ ಪಕ್ಷದ ಪದಾಧಿಕಾರಿ ಪಟ್ಟಿನಲ್ಲಿ ಪ್ರಮುಖ ಸ್ಥಾನಗಳನ್ನು ನೀಡೋದು. ಈ ಮೂಲಕ ಒಂದು ತೇಪೆ ಹಾಕ್ಲಿಕ್ಕಾಗುತ್ತಾ ಅಂತ ಹೈಕಮಾಂಡ್ ಪ್ರಯತ್ನಿಸಬಹುದು. ಎರಡನೇ ಆಯ್ಕೆ ಏನಂದ್ರೆ, ಸದ್ಯಕ್ಕೆ ಇರುವಂತಹ ಅಡ್ಡುಹಾಕು ವ್ಯವಸ್ಥೆಯನ್ನೇ ಮುಂದುವರಿಸೋದು. ಅಂದ್ರೆ ವಿಜಯೇಂದ್ರ ಸದ್ಯಕ್ಕೆ ಅಧ್ಯಕ್ಷರಾಗಿ ಹಾಗೇ ಮುಂದುವರಿತಾರೆ, ಭಿನ್ನಮತೀಯರಿಗೆ ಮುಂದಿನ ಭರವಸೆಯನ್ನು ನೀಡಿ ಅವರನ್ನು ಸುಮ್ಮನಾಗಿಸೋದು. ಈ ಎರಡೂ ಆಯ್ಕೆ ಹೇಳಿದಷ್ಟು ಸುಲಭ ಇಲ್ಲ ಅನ್ನೋದು ನಿಜ. ಹಾಗಾಗಿ ಬಿಜೆಪಿ ಪಕ್ಷದೊಳಗೆ ಡಿಸೆಂಬರ್ ಕ್ರಾಂತಿ ಏನಾದರೂ ಆಗಬಹುದೇ? ಭಿನ್ನಮತೀಯರು ತಮ್ಮ ಹಾದಿ ಹಿಡಿದು ಪಕ್ಷದಿಂದ ಹೊರ ನಡೆಯಬಹುದೇ? ಗೊತ್ತಿಲ್ಲ. ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗಬಹುದು. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.